ನಮಸ್ತೆ ವಿದ್ಯಾರ್ಥಿಗಳೇ. ಈ ದಿನ ನಿಮ್ಗೆ ನಾನು 2026-27ನೇ ಸಾಲಿನ ಪಠ್ಯ ಪುಸ್ತಕ ಕ್ರಮದ ವಿನ್ಯಾಸ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದ ತಕ್ಷಣ ಶಿಕ್ಷಕರಿಗೆ ಒಂದಿರುತ್ತೆ, ಮತ್ತೆ ಬುಕ್ಸ್ ಚೇಂಜ್ ಆಗುತ್ತಾ ಅಥವಾ ಹೇಗೆ ಏನು ಅಂತ ಹೇಳಿ. ಹಾಗಾದ್ರೆ ಈ ದಿನ ನಾನು 10th ಅಲ್ಲಿ ಯಾವೆಲ್ಲ ಪೋರ್ಷನ್ಸ್, ಯಾವೆಲ್ಲ ಲೆಸನ್ಸ್ ಇದೆ, ಯಾವೆಲ್ಲ ಪೋಯಮ್ಸ್ ಇದೆ, ಯಾವೆಲ್ಲ ಪಠ್ಯ ಪೂರಕ ಅಧ್ಯಯನ ಇದೆ ಅಂತ ಹೇಳ್ತೀನಿ. ಇದೀಗ CBSE ಬೋರ್ಡ್ ಹೇಳಿರ್ತಕ್ಕಂಥದ್ದು, ಇದನ್ನ ನೀವು ಮಕ್ಕಳಿಗೆ ಮಾಡ್ಬೇಕು ಅಂತ ಹೇಳಿ. ಹಾಗಾದ್ರೆ ಬನ್ನಿ, ಯಾವ ಲೆಸನ್ಸ್ ನಿಮ್ಗೆ ಈ ವರ್ಷ ಇರುತ್ತೆ 2026-27ನೇ ಸಾಲಿನಲ್ಲಿ ಯಾವೆಲ್ಲ ಲೆಸನ್ಸ್ ನಿಮ್ಗೆ ಇರುತ್ತೆ, ಯಾವೆಲ್ಲ ಪೋಯಮ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಗದ್ಯಗಳು, ಗದ್ಯ ಅಂದ್ರೆ ಪಾಠಗಳು ಯಾವ್ಯಾವ ಇದೆ ಅಂತ ಹೇಳಿದ್ರೆ, ವ್ಯಾಘ್ರಗೀತೆ, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ, ಯುದ್ಧ, ಶಬರಿ ಅಂತಕ್ಕಂತಹ 5 ಲೆಸನ್ ಲಾಸ್ಟ್ ಇಯರ್ ಅಲ್ಲಿ ಏನ್ ನಾವುಗಳು ಮಾಡಿದ್ವಿ ಅದನ್ನೇ ಈ ಸರಿನೂ ಕೂಡ ಇದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಯಾವುದು ವ್ಯಾಘ್ರಗೀತೆ ಅಂತಕ್ಕಂಥದ್ದಾಗಿರ್ಬೋದು, ಭಾಗ್ಯಶಿಲ್ಪಿಗಳು ಅಂತಕ್ಕಂಥದ್ದಾಗಿರ್ಬೋದು, ಎದೆಗೆ ಬಿದ್ದ ಅಕ್ಷರ ಮತ್ತೆ ಶಬರಿ, ಯುದ್ಧ, ಈ 5 ಲೆಸನ್ಸ್ ಕೂಡ ಈ ವರ್ಷ 2026-27ನೇ ಸಾಲಿನಲ್ಲಿ ನಾವು ಮಕ್ಕಳಿಗೆ ಮಾಡ್ತಕ್ಕಂಥದ್ದು, SLC ಮಕ್ಕಳಿಗೆ ಮಾಡ್ತಕ್ಕಂಥದ್ದು. ಇದು CBSE ಬೋರ್ಡಿನ ಮಕ್ಕಳಿಗೆ ಮಾತ್ರ ಅನ್ವಯಿಸ್ತಕ್ಕಂಥದ್ದು. ಪದ್ಯಗಳು ಹಾಗಾದ್ರೆ ಯಾವ್ಯಾವಿದೆ, ಸಂಕಲ್ಪ ಗೀತೆ ಆಗಿರ್ಬೋದು, ಕೌರವೇಂದ್ರನ ಕೊಂದೆ ನೀನು, ಹಸಿರು ಆಗಿರ್ಬೋದು, ವೀರಲವ ಆಗಿರ್ಬೋದು, ಹಲಗಲಿ ಬೇಡರು, ಇಷ್ಟು ಕೂಡ ಯಾವುದಕ್ಕೆ ಇದೆ, ಈ ವರ್ಷಕ್ಕೆ ಇರ್ತಕ್ಕಂಥದ್ದು. ಇದು ಪದ್ಯ ಭಾಗ. ಹಾಗಾದ್ರೆ ಪಠ್ಯ ಪೂರಕ ಅಧ್ಯಯನದಲ್ಲಿ ಏನಿದೆ ಅಂತ ಹೇಳಿದ್ರೆ, ವಸಂತ ಮುಖ ತೋರಲಿಲ್ಲ, ಭಗತ್ ಸಿಂಗ್, ಉದಾತ್ತ ಚಿಂತನೆಗಳು, ವಚನಗಳು, ಇದು ಕೂಡ 4 ಕೂಡ ಇದೆ. ಟೋಟಲ್ ಆಗಿ 14 ಲೆಸನ್ಸ್ ನಿಮ್ಗೆ ಇರುತ್ತೆ. ಅಂದ್ರೆ 5 ಪಾಠಗಳು, 5 ಪದ್ಯಗಳು, ಮತ್ತೆ 4 ಏನಿದೆ ಪಠ್ಯ ಪೂರಕ ಅಧ್ಯಯನ ಇದೆ. ಇದಿಷ್ಟು ಕೂಡ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಈ ವರ್ಷ ಇದೆ 10th ಬೋರ್ಡ್ ಎಕ್ಸಾಮ್ಗೆ ಇರ್ತಕ್ಕಂತಹ ಯಾವುದು ಪಠ್ಯಕ್ರಮದ ವಿನ್ಯಾಸ ಹೀಗಿದೆ. ಹಾಗಾದ್ರೆ ಬನ್ನಿ ನೋಡೋಣ, ಯಾವುದು ವ್ಯಾಕರಣ ಭಾಗದಲ್ಲಿ ಏನೆಲ್ಲ ಇದೆ, ಈ ವರ್ಷದಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ. ಇದಿಷ್ಟು ಕೂಡ ಲಾಸ್ಟ್ ಇಯರ್ ಇತ್ತು, 2025-26 ಅಲ್ಲೂ ನಾವು ಕೂಡ ಇದನ್ನೇ ಮಾಡಿದ್ವಿ. ಈ ವರ್ಷನೂ ಕೂಡ ಕಂಟಿನ್ಯೂಸ್ ಆಗಿ ಅದೇ ಇದೆ. ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ವರ್ಷದ ಕರಿಕ್ಯುಲಮ್ ಆಕ್ಟಿವಿಟೀಸ್ ಇಷ್ಟು ಇದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದಾದ್ರೆ ವಿದ್ಯಾರ್ಥಿಗಳೇ, ಈಗ ವ್ಯಾಕರಣ ಭಾಗದಲ್ಲಿ ಬಂದ್ರೆ MCQ ಪಾರ್ಟ್ ಅಲ್ಲಿ ಯಾವೆಲ್ಲ ಪೋರ್ಷನ್ಸ್ ಇರುತ್ತೆ, ಯಾವೆಲ್ಲ ಲೆಸನ್ಸ್ ಇದರಲ್ಲಿ ಇದೆ, ಗ್ರಾಮರ್ ಪಾರ್ಟ್ ಅಲ್ಲಿ ವ್ಯಾಕರಣ ಭಾಗದಲ್ಲಿ ಯಾವುದೆಲ್ಲ ಇದೆ ಅಂತ ಹೇಳಿ ನೋಡೋದಾದ್ರೆ, ಮೊದಲಿಗೆ ಬಂದು ಯಾವುದು ಸಮಾಸಗಳಿದೆ ಈ ವರ್ಷಕ್ಕೆ, ಸಂಧಿಗಳಿವೆ, ತತ್ಸಮ ತದ್ಭವಗಳಿವೆ. ಸಮಾಸಗಳು ಅಂತ ಹೇಳಿ ಬಂದಾಗ ನಾನು ನಿಮ್ಗೆ ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದೆ ಯಾವೆಲ್ಲ ಸಮಾಸಗಳು ಇರುತ್ತೆ ಅಂತ ಹೇಳ್ಬಿಟ್ಟು. ತತ್ಪುರುಷ ಸಮಾಸ, ಸಮಾಸ ಭಾಗದಲ್ಲಿ 5 ಸಮಾಸಗಳನ್ನ ಕೊಟ್ಟಿದ್ದಾರೆ. ತತ್ಪುರುಷ ಸಮಾಸ ಆಗಿರ್ಬೋದು, ಕರ್ಮಧಾರೆಯ ಸಮಾಸ ಆಗಿರ್ಬೋದು, ದ್ವಿಗು ಸಮಾಸ ಆಗಿರ್ಬೋದು, ದ್ವಂದ್ವ ಸಮಾಸ ಆಗಿರ್ಬೋದು, ಕ್ರಿಯಾ ಸಮಾಸ, ಈ 5 ಸಮಾಸಗಳಿವೆ. ಹಾಗಾದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಬರ್ತಕ್ಕಂತಹ ಈ ವರ್ಷದ 2026-27ನೇ ಸಾಲಿನ ಗ್ರಾಮರ್ MCQ ಪಾರ್ಟ್ ಏನೆಲ್ಲ ಇದೆ ಅಂತಕ್ಕಂತಹ ವಿಚಾರವನ್ನ ನಾನು ಈ ದಿನ ಹೇಳ್ತಾ ಇದ್ದೀನಿ. ಯಾವುದು ಸಮಾಸಗಳಲ್ಲಿ ಬಂದು ಯಾವುದು ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ ಮತ್ತೆ ಕ್ರಿಯಾ ಸಮಾಸ, ಈ 5 ಸಮಾಸಗಳು ಈ ವರ್ಷದಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಸಂಧಿಗೆ ಬಂದ್ರೆ ಕನ್ನಡದ 3 ಸಂಧಿಗಳು, ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ, ಈ 3 ಸಂಧಿಗಳಿರುತ್ತೆ. ಮತ್ತೆ ಸಂಸ್ಕೃತ ಸಂಧಿಯಲ್ಲಿ ಬಂದ್ರೆ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ, ಈ ಸಂಧಿಗಳು ಇವೆ. ಹಾಗಾದ್ರೆ ಮಿಕ್ಕಿರ್ತಕ್ಕಂತಹ ಸಂಧಿಗಳು ಕ್ಯಾನ್ಸಲ್ ಆಗಿದೆ. ಇವಿಷ್ಟು ಕೂಡ ನೀವು ಮಾಡ್ಬೇಕಾಗುತ್ತೆ ಈ ವರ್ಷದಲ್ಲಿ. ತತ್ಸಮ ತದ್ಭವ ಇರುತ್ತೆ, ಸಮಾನಾರ್ಥಕ ಪದ ಇರುತ್ತೆ, ವಿರುದ್ಧ ಪದ ಇರುತ್ತೆ, ಜೋಡಿ ನುಡಿ ಇರುತ್ತೆ, ದ್ವಿರುಕ್ತಿ ಇರುತ್ತೆ, ಅನುಕರಣಾವ್ಯಯ ಇರುತ್ತೆ, ಮತ್ತೆ ಯಾವುದು ಧಾತು ಇರುತ್ತೆ, ಕ್ರಿಯಾಪದ ಇರುತ್ತೆ, ಅರ್ಥ ವ್ಯತ್ಯಾಸ ಇರುತ್ತೆ, ವಿಭಕ್ತಿ ಪ್ರತ್ಯಯ ಇರುತ್ತೆ, ಹಳೆಗನ್ನಡ ಮತ್ತೆ ಹೊಸಗನ್ನಡ ಎರಡೂ ಕೂಡ ಇರುತ್ತೆ. ಮತ್ತೆ ವಸ್ತುವಾಚಕಗಳು ಇರುತ್ತೆ. ವಸ್ತುವಾಚಕಗಳಲ್ಲಿ 3 ರೀತಿಯಾದಂತಹ ವಿಧಗಳು ನಿಮ್ಗೆ ಗೊತ್ತಿರುತ್ತೆ, ಅನ್ವರ್ಥನಾಮ, ರೂಢನಾಮ, ಅಂಕಿತನಾಮ, ಇದು 3 ಕೂಡ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಇರ್ತಕ್ಕಂಥದ್ದು. ಗುಣವಾಚಕಗಳು ಇರುತ್ತೆ, ಮತ್ತೆ ದಿಗ್ವಾಚಕ ಇರುತ್ತೆ, ಸಂಖ್ಯಾವಾಚಕ ಇರುತ್ತೆ, ಸಂಖ್ಯೆಯ ವಾಚಕ ಇರುತ್ತೆ, ಸರ್ವನಾಮ ಇರುತ್ತೆ. ಇದಿಷ್ಟು ಕೂಡ MCQ ಪಾರ್ಟ್ ಅಲ್ಲಿ ಬರ್ತಕ್ಕಂತಹ ವಿಭಾಗ. ಹಾಗಾದ್ರೆ ವ್ಯಾಕರಣದ ಭಾಗದಲ್ಲಿ ಈ ವರ್ಷ 2026-27ನೇ ಸಾಲಿನಲ್ಲಿ ಇರ್ತಕ್ಕಂತಹ ಪಠ್ಯಕ್ರಮದ ವಿನ್ಯಾಸ ಹೀಗಿದೆ. ಸಮಾಸಗಳು ಯಾವುದು 5 ಸಮಾಸ ಅಂತ ಹೇಳಿದೆ. ಸಂಧಿಗಳು ಹಾಗಾದ್ರೆ ಕನ್ನಡ ಸಂಧಿಗಳು ಮತ್ತೆ ಸಂಸ್ಕೃತ ಸಂಧಿಗಳು, ಸ್ವರ ಸಂಧಿಗಳು ಅಷ್ಟೇ ಬರ್ತಕ್ಕಂಥದ್ದು. ಮತ್ತೆ ಯಾವುದು ತತ್ಸಮ ತದ್ಭವ, ಸಮಾನಾರ್ಥಕ ಪದ, ವಿರುದ್ಧ ಪದ, ಜೋಡಿ ಪದ, ವಿರುಕ್ತಿ, ಅನುಕರಣಾವ್ಯಯ, ಧಾತು, ಕ್ರಿಯಾಪದ, ಅರ್ಥ
ವ್ಯತ್ಯಾಸ, ವಿಭಕ್ತಿ ಪ್ರತ್ಯಯ, ವಸ್ತುವಾಚಕ, ಗುಣವಾಚಕ, ದಿಗ್ವಾಚಕ, ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ, ಸರ್ವನಾಮ ಇಷ್ಟು ಕೂಡ ಈ ವರ್ಷಕ್ಕೆ ಬರ್ತಕ್ಕಂಥದ್ದು. ಇದು ಲಾಸ್ಟ್ ಇಯರ್ಗೂ ಕೂಡ ಇತ್ತು ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಇದೆ, ಯಾವುದೇ ರೀತಿಯ ಚೇಂಜಸ್ ಅನ್ನ ಕೊಟ್ಟಿಲ್ಲ ನಮ್ಗೆ. ಹಾಗಾದ್ರೆ ನೆಕ್ಸ್ಟ್ ಇದು MCQ ಪಾಠ ಆದ್ರೆ ಬರವಣಿಗೆಯಲ್ಲಿ ಏನಿದೆ ಅಂತ ಹೇಳಿ ನಾವು ನೋಡೋಣ ಬನ್ನಿ. ಹಾಗಾದ್ರೆ MCQ ಪಾಠ ಆಯ್ತು. ಈಗ ಬಂದು ಕೈಯಿಂದ ನಾವು ಯಾವ್ದನ್ನ ಚೇಂಜಸ್ ಅನ್ನ ಮಾಡ್ಬೇಕು, ಬರಿಬೇಕು ಅಂತಕ್ಕಂತಹ ಭಾಗದಲ್ಲಿ ನೋಡಿದ್ರೆ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ಅಂತಕ್ಕಂಥದ್ದು ಇರುತ್ತೆ. ಮತ್ತೆ ಕಾಲಗಳಲ್ಲಿ 3 ರೀತಿಯಾದಂತಹ ವಿಧಗಳು: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅದು ಇರುತ್ತೆ. ಮತ್ತೆ ಯಾವುದು ಕರ್ತರಿ ಕರ್ಮಿಣಿ ಪ್ರಯೋಗ ಇರುತ್ತೆ, ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪ ಇರುತ್ತೆ, ಸ್ವಂತ ವಾಕ್ಯ ರಚನೆ ಇರುತ್ತೆ, ಮತ್ತೆ ಗಾದೆಗಳು ಇರುತ್ತೆ. ಇದಿಷ್ಟು ಕೂಡ ನಾವು ಕೈಯಿಂದ ಬರೀತಕ್ಕಂತಹದ್ದು, ಇದಿಷ್ಟು ಪಾಠಲ್ಲಿ ಇರ್ತಕ್ಕಂತಹದ್ದು. ನೆಕ್ಸ್ಟ್ ಬಂದು ಹಾಗಾದ್ರೆ ಏನಿರುತ್ತೆ, ರಚನೆಯನ್ನ ಮಾಡ್ತಕ್ಕಂಥದ್ದು, ಪ್ರಬಂಧ ರಚನೆ, ಪತ್ರಲೇಖನ, ವರದಿ, ಇದು 3 ಕೂಡ ಇರುತ್ತೆ ಈ ವರ್ಷದಲ್ಲಿ. ಹಾಗೇನೆ ಕೂಡ ಪ್ಯಾಸೇಜ್ ಕೂಡ ನಿಮ್ಗೆ ಇರುತ್ತೆ. ನೀವ್ ಯಾವಾಗ್ಲೂ ಬರೀತಕ್ಕಂತಹದೇ ಪ್ಯಾಸೇಜ್ ಹಾಗೇನೆ ನಿಮ್ಗೆ ಬರುತ್ತೆ. ಯಾವುದೇ ರೀತಿಯಾದಂತಹ ಚೇಂಜಸ್ ಅನ್ನ ಮಾಡಿಲ್ಲ 2026-27ನೇ ಸಾಲಿನಲ್ಲಿ. CBSE ಬೋರ್ಡ್ ಅಲ್ಲಿ ಇರ್ತಕ್ಕಂತಹ ಮಕ್ಕಳಿಗೆ ಇದೆಲ್ಲವೂ ಕೂಡ ಹಾಗೇನೆ ಇದೆ. ಹಾಗಾಗಿ ಈ ವರ್ಷದಲ್ಲಿ ಏನಾದ್ರೂ ಚೇಂಜಸ್ ಆಗಿದೆನಾ ಅಂತಕ್ಕಂತಹ ಗೊಂದಲ ಇತ್ತು. ಹಾಗಾಗಿ ನಾನು ನಿಮ್ಗೆ 2026-27ನೇ ಸಾಲಿನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇದಿಷ್ಟು ಕೂಡ ಏನನ್ನ ಹೇಳಿದ್ನೋ 14 ಲೆಸನ್ಸ್ ಆಗಿರ್ಬೋದು, ಅಂದ್ರೆ 5 ಪೋಯಂ, 5 ಗದ್ಯ ಭಾಗ, 4 ಪಠ್ಯಪೂರಕ ಪಾಠ ಆಗಿರ್ಬೋದು, ಮತ್ತೆ ಯಾವುದೆಲ್ಲ MCQ ಪಾಠಗೆ ಯಾವುದೆಲ್ಲ ಇರುತ್ತೆ, ಮತ್ತೆ ಇದು ಏನೆಲ್ಲ ಬರವಣಿಗೆಯಲ್ಲಿ ಇದೆ ಅಂತಕ್ಕಂತಹ ವಿಚಾರವನ್ನ ಈ ದಿನ ನಾನು ನಿಮ್ಗೆ ತಿಳಿಸಿದ್ದೇನೆ. ದಯವಿಟ್ಟು ಇದನ್ನ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.